ಮಡಿವಾಳದಲ್ಲಿ ಕೇರಳ ವ್ಯಕ್ತಿಗಳ ಬಳಿಯಲ್ಲಿ 20 ಲಕ್ಷ ದರೋಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಕರಣದ ಕಿಂಗ್ ಪಿನ್ ಸಿಐಡಿ ಇನ್ಸ್ಪೆಕ್ಟರ್ ಮಹೇಶ್ ಪೊಲೀಸರ ವಶದಲ್ಲಿದ್ದಾರೆ. ಮಡಿವಾಳದಲ್ಲಿ ಕೇರಳ ವ್ಯಕ್ತಿಗಳ ಬಳಿಯಲ್ಲಿ 20 ಲಕ್ಷ ದರೋಡೆ ಮಾಡಲಾಗಿದೆ. ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಕರಣದ ಕಿಂಗ್ ಪಿನ್ ಸಿಐಡಿ ಇನ್ಸ್ಪೆಕ್ಟರ್ ಮಹೇಶ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಪೊಲೀಸರು ಅಂತ ಹೇಳಿ ಬೆದರಿಸಿ 20 ಲಕ್ಷ ರಾಬರಿಯನ್ನ ಮಾಡಿರ್ತಾರೆ ಮೂವರು. ದರೋಡೆ ವೇಳೆಯಲ್ಲಿ ಹೋಟೆಲ್ ಕೆಳಗಡೆನೇ ಇರ್ತಾರೆ ನೋಡಿ. ಕೆಳಗಡೆನೇ ಇದ್ರೂ ಕೂಡ ಏನೂ ಗೊತ್ತಿಲ್ಲದಂತಹ ರೀತಿಯಾಗಿ ಅಂದ್ರೆ ಮಾಡ್ತಿರ್ತಾರಲ್ಲ ಅವರೇ. ಅದಕ್ಕೆ ಪೊಲೀಸ್ ಜೀಪ್ನಲ್ಲೇ ಕುಳಿತಿರ್ತಾರೆ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ. ಪ್ರಾಥಮಿಕ ತನಿಖೆ ಸಂದರ್ಭದಲ್ಲಿ ಮಹೇಶ್ ಕೇಸ್ನಲ್ಲಿ ಭಾಗಿಯಾಗಿರುವಂತಹ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಇನ್ಸ್ಪೆಕ್ಟರ್ ಮಹೇಶ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಮಡಿವಾಳ ಪೊಲೀಸರಿಂದ ಮುಂದುವರೆದಿದೆ ದರೋಡೆ ಕೇಸ್ನ ತನಿಖೆ ಈಗಾಗಲೇ ಮುಂದುವರೆದಿದೆ. ಪ್ರಕರಣದಲ್ಲಿ ಈವರೆಗೆ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಕುಪೇಂದ್ರ ಮತ್ತು ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಪೊಲೀಸರ ವಶದಲ್ಲಿದ್ದಾರೆ. 20 ಲಕ್ಷವನ್ನ ದೋಚಲಾಗಿರುತ್ತೆ ನೋಡಿ, ದರೋಡೆ ಮಾಡಿರ್ತಾರೆ. ಅದು ಯಾವ ರೀತಿಯಾಗಿ ಪೊಲೀಸರು ಅಂತ ಹೇಳಿ ಬೆದರಿಸಿ 20 ಲಕ್ಷ ಎತ್ಕೊಂಡಿರ್ತಾರೆ. ಇನ್ನೊಂದು ವಿಚಿತ್ರ ಏನಪ್ಪಾ ಅಂತಂದ್ರೆ, ದರೋಡೆ ಆಗತ್ತಲ್ಲ ಆ ಒಂದು ಟೈಮ್ನಲ್ಲಿ ಹೋಟೆಲ್ ಕೆಳಗಡೆನೆ ಸಿಐಡಿ ಇನ್ಸ್ಪೆಕ್ಟರ್ ಇರ್ತಾರೆ. ಅವ್ರಿಗೆ ಗೊತ್ತಿದೆ, ಎಲ್ಲ ಮಾಹಿತಿ ಗೊತ್ತಿದೆ, ಅವರೇ ನಿಂತ್ಕೊಂಡು ಮಾಡಿಸಿರ್ತಾರೆ. ಬಟ್ ಪೊಲೀಸ್ ಜೀಪ್ನಲ್ಲೇ ಕುಳಿತುಕೊಂಡಿದ್ದವರು ಅಲ್ಲಿ ಏನಾಗ್ತಿದೆ ಅಂತ ಅವ್ರಿಗೆ ಗೊತ್ತಿರೋದಿಲ್ವಾ? ಅಂದರೆ ಪ್ರಾಥಮಿಕ ಮಾಹಿತಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಇವರ ಪಾತ್ರವೂ ಕೂಡ ಇದೆ ಅಂತ ಹೇಳಿ ಗೊತ್ತಾಗಿ ಈಗಾಗಲೇ ಪೊಲೀಸರು ಅವರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಮಡಿವಾಳ ಪೊಲೀಸರಿಂದ ಈಗಾಗಲೇ ತನಿಖೆ ಕೂಡ ಮುಂದುವರೆದಿದೆ. ಬರೀ ಇವರು ಇಷ್ಟೇನಾ ಅಥವಾ ಇದು ಫಸ್ಟ್ ಟೈಮ್ ಹಿಂಗೆ ಮಾಡ್ತಾ ಇರೋದು? ಹಿಂದೆ ಕೂಡ ಬಹಳಷ್ಟು ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ರಾ? ಬರೀ ಇದು ಮಾತ್ರನೇ? ಇನ್ನು ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನುವಂತಹ ಸಂಬಂಧವಾಗಿ ಈಗಾಗಲೇ ತನಿಖೆ ಆಗ್ತಾ ಇದೆ.